ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೋತವ. ಯುರೇನಿಯಂ ಇದು ಕೇಳಿದ್ರೆ ಸಾಕು, ದೊಡ್ಡ ಕಿಮ್ಮತ್ತು ರೀ ವರ್ಲ್ಡ್ ಮಾರ್ಕೆಟ್ದೊಳಗೆ. ಯಾಕಪ್ಪ ಅಂದ್ರೆ ಬಾಂಬ್ ತಯಾರಕ್ಕೆ, ಬಾಂಬ್ ತಯಾರು ಮಾಡಲಿಕ್ಕೆ ಇದು ಭಾಳ ಮೂಲ ವಸ್ತು, ಘನವಸ್ತು, ಅಷ್ಟು ವಿನಾಶಕಾರಕ. ಯಾಕಂದ್ರೆ ಇವತ್ತಿಗೂ ಹಿರೋಶಿಮಾ ನಾಗಾಸಾಕಿಯಲ್ಲಿ ಬಿದ್ದಂಥ ಬಾಂಬಿನಿಂದ ಆ ಜಾಗದಲ್ಲಿ ಬೆಳೆ ಬರ್ತಾ ಇಲ್ಲ ಅನ್ನುವಂಥ ವರದಿಗಳಿದ್ದಾವೆ. ಅಂಥ ಒಂದು ಯುರೇನಿಯಂ ನಮ್ಮ ವಿಶೇಷವಾಗಿ ಯಾದಗಿರಿ ಜಿಲ್ಲೆ ಶಾಪೂರ್ ಇದರಲ್ಲೇ ತಾಲೂಕಿನ ಹತ್ತಿರ ಗೂಗಿ ಹೆಸರು ಕೇಳಿದ್ದೀರಿ ನೀವು, ಗೂಗಿ ಅಂತೇಳಿ. ಆ ಗೂಗಿಯಲ್ಲಿ ಈಗ ಮತ್ತು ಯುರೇನಿಯಂ ಖನಿಜನ್ನು ತೆಗೆಸುವಾಗಿ ಸರ್ವೆ ನಡೆದಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಅಲ್ಲಿದ್ದಂಥ ಕೆಲವೊಂದಿಷ್ಟು ಜನರ ಮನೆಗಳನ್ನು, ತಾತ್ಕಾಲಿಕ ಶೆಡ್ಗಳನ್ನು ತೆಗೆದುಹಾಕಿ ಕೆಲಸ ಜೋರು ಮಾಡಿದ್ದಾರೆ ನಮ್ಮ ಸರ್ಕಾರದವರು ಅಂತೇಳಿ. ಇದನ್ನು ಬ್ಯಾನ್ ಮಾಡಿದ್ದರು 2010ರಾಗ. ಏನಪ್ಪ, ನವಂಬರ್ 16ರಂದು ನಮ್ಮ ಭಾರತ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿ ಇದನ್ನು ರದ್ದು ಮಾಡಿತ್ತು. ಇದು ಬೇಡಪ್ಪ, ಯಾಕಂದ್ರೆ ಸಾರ್ವಜನಿಕರಿಗೆ, ಅಲ್ಲಿ ಜನರಿಗೆ ತೊಂದರೆಯನ್ನು ಕೊಡ್ತದಪ್ಪ ಇದು ಅನ್ನುವಂಥದ್ದು. ಅದಕ್ಕಾಗಿ ಇದನ್ನು ಬ್ಯಾನ್ ಮಾಡಿದರು ಅನ್ನೋದಿಲ್ಲ ಗಮನಾರ್ಹ. ಈ ಮಾತನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಪರಿಸರವಾದಿಗಳು ಇದನ್ನು ವಿರೋಧ ಮಾಡ್ತಾ ಇದ್ದ ಕಾರಣ ಇದು ವಿಷಕಾರಿ ಅಂತ. ಆ ಸುತ್ತಮುತ್ತ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಭಾಳಷ್ಟು ಈ ಒಂದು ಯಾದಗಿರಿ ಜಿಲ್ಲೆಯಾದ್ಯಂತನೂ ಆಗ್ಬೋದು ಅಥವಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದರ ರೇಜಸ್ ಅಂದರೆ ಕಿರಣಗಳು ಅನೇಕರಿಗೆ ಅನೇಕ ತೊಂದರೆ ಕೊಡ್ತಾವೆ, ದೈಹಿಕವಾಗಿ, ಮಾನಸಿಕವಾಗಿ. ಅದರಲ್ಲೂ ದೈಹಿಕವಾಗಿ ಮನುಷ್ಯನ ಕುಬ್ಜನಾಗಿ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ಭಾಳಷ್ಟು ಅಲ್ಲಿ ವಿಷಕಾರಿ ಆದಂತಹ ಅನಿಲಗಳು ಹೊರಬರುವಂಥ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅದು ಬೇಡಪ್ಪ ಅಂತ ಹೇಳಿದರು. ಆದರೆ ನಮ್ಮಲ್ಲಿ ಡೆವಲಪ್ಮೆಂಟ್ ವಾದಿಗಳದಾರ, ಅಭಿವೃದ್ಧಿ ಮಾಡುವಂಥವ್ರು, ಅವರು ಅದರಲ್ಲೂ ಈ ಕಾರ್ಪೊರೇಟ್ಗಳ ಕೈಯಲ್ಲಿ ಸಿಕ್ಕಿಬಿಟ್ರಂತೆ ಮುಗಿದೋಗ್ಬಿಟ್ಟು ಅವ್ರು ಉಳಿದೇನು ನೋಡಲಿಕ್ಕೆ ತಯಾರಿಲ್ಲ, ಕೇವಲ ತಮ್ಮ ಲಾಭ ಅಷ್ಟೇ ನೋಡುವಂಥವು. ಮತ್ತು ಸರ್ಕಾರ ಸಹಿತ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ಆರ್ಥಿಕವಾಗಿ ದಿವಾಳಿ ಹಂತಕ್ಕೆ ಬಂದುಬಿಟ್ಟಿದೆ. ಯಾವುದೋ ಸರ್ಕಾರ ಇರಲಿ, ಈ ಕರ್ನಾಟಕ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರಗಳು ಇವೆಲ್ಲ ಸಾಲದಲ್ಲಿದ್ದಾವೆ. ಸಿಕ್ಕಾಪಟ್ಟೆ ಸಾಲ ಮಾಡೋದು, ಏನೋ ಮಾಡೋದು ಮಾಡೇ ಅದು ಆಗದು ಹೋಗುವಂಥದ್ದು. ಈಗ ತೆರಿಗೆಗಳು ಹೆಚ್ಚಾಗಿ ಇವತ್ತು ಇಡೀ ದೇಶದ ಬಡ ಜನ ಏನಾಗಿರಪ್ಪ ಅಂದ್ರೆ ನುಗ್ಗಾಗಿಬಿಟ್ಟಿದ್ದಾರೆ. ಇದಕ್ಕಾಗಿ ಇಂಥ ಒಂದು ಯುರೇನಿಯಂ ಇದನ್ನು ತೆಗೆದು ಯೋಗ್ಯನ ಅಂತ. ಯಾಕಂದರೆ ಅದು ಭಾಳ ಒಂದು ಏನಪ್ಪ ಅಂದ್ರೆ ಅಪಾಯಕಾರಿಯಾದಂಥ ಒಂದು ಡೆವಲಪ್ಮೆಂಟ್. ಅದರಲ್ಲೂ ಕಂಟ್ರಿಗಳ ಬಗ್ಗೆ, ಆ ಮುಂದುವರೆದ ದೇಶಗಳಿಗೆ ಏನದ್ರ ಬಗ್ಗೆ ಚಿಂತೆ ಇಲ್ಲ. ನಮ್ಮ ಬಗ್ಗೆ ನಾವು ಚಿಂತೆ ಮಾಡಬೇಕಾಗಿದೆ. ಬಡವರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ರೀ? ಬಡವರ ಮಾಡಬೇಕು, ನಾವು ಸಾರ್ವಜನಿಕರು ಮಾಡಬೇಕು. ಅವ್ರ ಬದುಕಿಗೆ ಇಫೆಕ್ಟ್ ಆಗ್ತದೆ. ಶ್ರೀಮಂತರು ಅಥವಾ ಈ ಬಂಡವಾಳಶಾಹಿಗಳನ್ರಿ ಅಥವಾ ಈ ಒಂದು ಕಾರ್ಪೊರೇಟ್ಗಳು ಇವ್ರು ದೂರ ಇರ್ತಾರೆ. ಅದರಿಂದ ಸಾಕಷ್ಟು ದುಡ್ಡು ಬರ್ತಿರ್ತದೆ, ಅವ್ರು ಆರೋಗ್ಯ ಕಾಪಾಡಿಕೊಡ್ತಾರೆ, ಮತ್ತೇನು ಮಾಡ್ತಾರೆ. ಇಲ್ಲಿ ಯಾವುದೂ ಇಲ್ಲ, ಆರೋಗ್ಯನೂ ಇಲ್ಲಿ ಸಿಗೋದಿಲ್ಲ. ಯಾಕಂದ್ರೆ ಇವತ್ತು ಔಷಧಿಗಳು ಗಗನ ಮುಟ್ಟಿದಾವೆ. ಅದಕ್ಕೆ ಬೇಕಾದಂಥ ಔಷಧಿಗಳು ಸಿಗೋದು ಕಷ್ಟ ಅದ. ಯಾಕಂದ್ರೆ ಈಗಾಗಲೇ ಒಂದು ರಿಪೋರ್ಟ್ ಈಗಾಗಲೇ ಹಿಂದೆ ನಾವು ಚರ್ಚೆ ಮಾಡಿದ್ದೀವಿ. ಈ ಔಷಧಿಗಳನ್ನ ಇಂಡಿಯಾದಲ್ಲಿ ತಯಾರು ಮಾಡೋರು ಸಹಿತ ಒಂದು ಎಕ್ಸ್ಪೋರ್ಟ್ ಕ್ವಾಲಿಟಿ ಒಂದು ಬೇರೆ ಮಾಡ್ತಾರಂತ, ಮತ್ತು ಅದು ನಮಗೆ ಮಾರೋ ಸಲ ಒಂದು ಬೇರೆ ಮಾಡ್ತಾರಂತ. ಅಂದ್ರೆ ಇಂಡಿಯಾದವರು ಸ್ವಲ್ಪ ಕಡಿಮೆ ರೇಟ್ದಾಗ ಮಾರಬೇಕಾಗ್ತದಪ್ಪ ಅಂತೇಳಿ ಕ್ವಾಲಿಟಿ ಇಲ್ಲದಂಥ ಒಂದು ಮೆಡಿಸಿನ್ ತಯಾರು ಮಾಡ್ತಾರೆ ಅಂತೇಳಿ ವರದಿಗಳು ಎರಡು ಸರಿ ಹೇಳ್ತಪ್ಪ. ಸ್ವತಃ ನಮ್ಮ ಗಣೇಶ್ ಗುಂಡೂರವರು ಈ ಮಾತನಾಡ್ತಾ ಇದ್ದಾರೆ, ಆರೋಗ್ಯ ಮಿನಿಸ್ಟರ್ ಕರ್ನಾಟಕದ. ಅಂದಾಗ ಯಾವ ರೀತಿ ಇದನ್ನು ನಾವು ಸ್ವೀಕಾರ ಮಾಡುವಂಥ ಪರಿಸರ ಮೇಲಂತೂ ನಿಶ್ಚಿತವಾಗಿ ಪ್ರಭಾವ ಮಾಡ್ತದೆ ಯುರೇನಿಯಮಪ್ಪ ಅಂದ್ರೆ ಮನುಷ್ಯದ ಏನಾದರೂ ಆ ಕಿರಣ ನಮ್ಮ ಮೇಲೆ ಹಾದು ಹೋದ್ರೆ ನಮ್ಮ ಇಡೀ ಅಂಗ ವ್ಯವಸ್ಥೆ ಚೇಂಜ್ ಆಗುವಂಥದ್ದು. ಮುಂದೆ ಅದೇ ಕಾಲಕ್ಕೆ ನಮ್ಮ ಅಂಗಾಂಗಗಳ ಜೊತೆಗೆ ನಮ್ಮ ಒಳಗಿನ ಸೆಲ್ಗಳ ಸಹಿತ ಬದಲಾಗುವಂಥದ್ದು, ಅಥವಾ ಇನ್ನೇನೋ ಹೊಸ ರೋಗಗಳು ನಾವು ಕಲ್ಪನೆ ಸಹಿತ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥವೆಲ್ಲ ಆಗುವಂಥವು ಅವು ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿನ ನಮ್ಮ ಪರಿಸರವಾದಿ ಅನಂತ್ ಹೆಗಡೆ ಆಶೀಶ್ ಸರ್ ಅವರಿದ್ದವರು ಏನಪ್ಪ, ಇದು ಬೇಡಪ್ಪ, ನಮಗೆ ಇದರ ಅವಶ್ಯಕತೆ ಇಲ್ಲ, ಯುರೇನಿಯಂ ಸಲುವಾಗಿ ನೀವು ಖನಿಜನ ಹಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಇವ್ರ ಧ್ವನಿನ ಕೇಳೋರು ಯಾರು ಅಂತ. ನಮ್ಮಲ್ಲಿ ಸಾಕಷ್ಟು ಚಳವಳಿ ಅದು, ಅಪ್ಪಿಕೋ ಚಳವಳಿ ಅಂತ, ಮರ ಉಳಿಸೋ ಸಲುವಾಗಿ, ಕಾಡು ಉಳಿಸೋ ಸಲುವಾಗಿ ಅದು, ಮತ್ತೇನು ಚಳವಳಿ ನಿರಂತರವಾಗಿ ಅದು. ಇತ್ತೀಚೆಗೆ ಚಳವಳಿಗಳು ಇಲ್ದಂಗಾಗಿ ಹೋಗ್ಬಿಟ್ಟಿದ್ದಾವೆ. ಯಾಕಂದ್ರೆ ಯಾವ ಚಳವಳಿನೂ ದಾದ ಮಾಡೋಂಥ ಫಿರ್ಯಾದಿ ಮಾಡೋಂಥ ಸ್ಥಿತಿ ಇವತ್ತಿ ಉಳಿದಿಲ್ಲ. ಸರ್ಕಾರಕ್ಕೆ ಕೇವಲ ಲಾಭ, ದುಡ್ಡು ಎಲ್ಲಿದೆ ಬರ್ತದಪ್ಪ ಅಂತ ಕೊಡೋದು ಅಷ್ಟೇ ಇವತ್ತಿನ ಕರ್ಮ ಆಗಿಬಿಟ್ಟದು. ಇದಕ್ಕಾಗಿ ಇವತ್ತು ಈ ಒಂದು ಯುರೇನಿಯಮನ್ನು ಮತ್ತೊಂದು ಶುರು ಮಾಡುವಂಥ ಒಂದು ಏನಪ್ಪ ಅಂತ ಖನಿಜ ಅಂತ ಆರಂಭ ಮಾಡುವಂಥ ನಿರ್ಧಾರಕ್ಕೆ ಸರ್ಕಾರ ಬಂದಂಗೆ ಕಾಣ್ತದೆ. ಯಾಕಪ್ಪ ಅಂದ್ರೆ ಈ ಒಂದು ಏನಪ್ಪ ಶಹಾಪುರ ತಾಲೂಕಿನ ಗೂಗಿ, ದಿಗ್ಗಿ, ಸೈದಾಪುರ, ಉಮರದೊಡ್ಡಿ, ಇಲ್ಲಿ ಏನು ಹೆಚ್ಚು ಕಡಿಮೆ 150 ಎಕರೆ ಜಮೀನು ಅದು.
ಆ ಜಮೀನದಲ್ಲಿ ಯುರೇನಿಯಂ ಅದಂತೇಳಿ ಈಗಾಗಲೇ ಪತ್ತೆ ಆಗ್ಯದ. ಅದನ್ನು ತೆಗಿಯೋ ಸಲುವಾಗಿ ಇವತ್ತು ಒಂದು ಕಟಿಬದ್ಧ ಆಗಿಬಿಟ್ಟದ ಸರ್ಕಾರ. ಅದರಿಂದ ನಮ್ಮ ದೇಶದಲ್ಲಿ ಯುರೇನಿಯಂ ಬಾಂಬ್ ಆಗಲಿ ಮತ್ತೇನೋ ಆಗಲಿ ವಿದ್ಯುತ್ ಉಪಯೋಗ ಮಾಡ್ಬೋದು, ಹಾಗೆ ಹೀಗೆಲ್ಲ ಕತೆ ಹೇಳ್ತಾರೆ. ಆ ಕಾರಣ ಇಲ್ಲ ಅಂತಲ್ಲ, ನಮಗೆ ಯುರೇನಿಯಮ್ದಿಂದ ವಿದ್ಯುತ್ ಸಿಗ್ತದ, ಅಥವಾ ನಮ್ಮ ಜೊತೆಗೆ ಯುರೇನಿಯಮ್ದಿಂದ ಬಾಂಬ್ಗಳು ತಯಾರಾಗ್ತಾವೆ, ಶಸ್ತ್ರಾಸ್ತ್ರ ತಯಾರಾಗ್ತಾವೆ, ಎಲ್ಲ ಸರಿ. ಆದರೆ ಯುರೇನಿಯಂ ಬಳಸೋದು, ಯುರೇನಿಯಂ ಬಾಂಬ್ಗಳನ್ನು ಬಳಸೋದು ಅವಕಾಶ ಇಲ್ಲ ಇವತ್ತು. ಇಲ್ಲದೇ ಇದ್ರು ಸಹಿತ ಅದನ್ನು ಮಾಡುವಂಥ ಒಂದು ಹುಚ್ಚು ಯಾಕೆ ಅಂತ. ಯಾಕಂದ್ರೆ ನಮ್ಮಲ್ಲಿ ಒಂದಿಷ್ಟು ಜನ ಇದ್ದಾರೆ, ಇಲ್ಲಂತಲ್ಲ, ಪಾಕಿಸ್ತಾನದಲ್ಲಿ ಯುರೇನಿಯಂ ಬಾಂಬ್ ಅದ, ಮತ್ತೊಂದರಲ್ಲಿ ಅದು ನಾವು ಮಾಡಬೇಕ್ರಿ, ಬಾಂಬ್ ತಯಾರೊಳಗಿರಬೇಕು, ಮತ್ತು ಅದು ಮುಂದಿನ ವರ್ಷದ ಬಾಂಬ್ಗಳು ಇರಬೇಕು. ಯಾವ ದೇಶ ಯಾವ ರೀತಿ ನಮ್ಮಲ್ಲಿ ದಾಳಿ ಮಾಡುತ್ತೆ ಹೇಳಲಿಕ್ಕೆ ಆಗೋದಿಲ್ಲ. ಚೈನಾ ಅಂತ ಸತತವಾಗಿ ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಎದುರು ನೋಡ್ತಾ ಇರ್ತದೆ, ಪಾಕಿಸ್ತಾನ ರೆಡಿ ಆಗ್ಯದ. ಇಂಥವೆಲ್ಲ ಮಾತುಗಳನ್ನ ಏಕಾಗಿ ಒಮ್ಮೆಗೆ ದೇಶಭಕ್ತಿ ನೆಲೆಯಲ್ಲಿ ತರುವಂಥ ಅಪಾಯಗಳಿದ್ದಾವೆ. ದೇಶಭಕ್ತಿ ಹೌದು, ಯುರೇನಿಯಂನಿಂದ ಸಾಕಷ್ಟು ನಾವು ಪ್ರಬಲರಾಗ್ತೀವಿ ಜಗದ ಮುಂದೆ. ಆದರೆ ದೇಶ ಒಳಗಿನೊಳಗೆ ಏನಾಗತ್ತಪ್ಪ ಅಂದ್ರೆ ವೀಕ್ ಆಗ್ತಾ ಹೋಗ್ತದೆ. ಮತ್ತು ಯಾವ ಹಂತಕ್ಕೆ ಬರ್ತದಪ್ಪ ಅಂತಂದ್ರೆ ದೇಶ ತನ್ನ ಸಲುವಾಗಿ ತಾನು ಭಯ ಪಡುವಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಇದನ್ನು ನಾವು ಈ ಒಂದು ಗೂಗಿಯಲ್ಲೇ ಯುರೇನಿಯಂ ಗಣಿಗಾರಿಕೆಯನ್ನು ಆರಂಭ ಮಾಡೋದಕ್ಕೆ ಆಸ್ಪತ್ರೆ ಕೊಡಬೇಕಾ ಅನ್ನುವಂಥ ಚರ್ಚೆ ಮತ್ತೆ ಶುರುವಾಗಿಬಿಟ್ಟದ. ಈಗ ರದ್ದಾಗಿತ್ತದ 2010 ಈಗೇನೋ ಆಯ್ತು ಬಿಡಪ್ಪ ಮುಗಿದು ಹೋಯ್ತು ಅನ್ನೋದ್ರಾಗ ಮತ್ತೀಗ ಹೋದಿ ಆಫೀಸ್ ಹಚ್ಚಿದ್ರೆ ಬಂದೆ ಗವಾಕ್ಷಿಯಲ್ಲಿ ಅಂದಂಗೆ ಮತ್ತೆ ಬರ್ಲಿಕ್ಕತ್ತದ. ಹೀಗಾಗಿ ನಾವೆಲ್ಲರೂ ಇವತ್ತು ಆತಂಕ ಪಡುವಂಥ ವಿಷಯ ಆಗ್ಯದ. ಇವತ್ತು ಪರಿಸರವಾದಿಗಳು ಅಷ್ಟೇ ಅಲ್ಲ, ನಾವು ಜನಸಾಮಾನ್ಯರು ಸಹಿತ. ಯಾಕಂದ್ರೆ ಈ ಪ್ರಭಾವ ಅನ್ನೋದು ಜನಸಾಮಾನ್ಯರ ಮೇಲೆ, ಈ ಒಂದು 90% ಜನರ ಮೇಲೆ. ಯಾಕಂದ್ರೆ ಪಾಪ ಇವ್ರದಕ್ಕೆ ಮನೆಗಳಲ್ಲಿ ಇವತ್ತು ಎಷ್ಟೋ ಮನೆಗಳು ಪಾಪ ಗುಡಿಸಲಲ್ಲೋ ಹಾದಿಯಲ್ಲೋ ಬೀದಿಯಲ್ಲೋ ಬಿದ್ದು ಹೋಗುವಂಥ ಜನರು ನಾವು ನೋಡ್ತಾ ಇದ್ದೀವಿ. ಎಷ್ಟೋ ಒಳ್ಳೆ ಮನೆಗಳು ಕಟ್ಕೊಂಡಿದ್ರು ಸಹಿತ ಅದರಲ್ಲಿ ರೈಸ್ ಪಾಸ್ ಆಗೋಲ್ಲ ಅಂತ ಗ್ಯಾರಂಟಿ ಏನಿಲ್ಲ. ಹೀಗಾಗಿ ಅಲ್ಲಿ ಈ ಒಂದು ಯಾದಗಿರಿ ಜಿಲ್ಲೆಗೆ ಹೆಚ್ಚು ಕಡಿಮೆ ಯುರೇನಿಯಂನಿಂದ ಪ್ರಭಾವ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಅದಷ್ಟೇ ಅಲ್ಲ, ಅಲ್ಲಿ ಹೋಗಿ ಬಂದ ಯಾರಿಗಾದರೂ ಪ್ರಭಾವ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಭಯ ಪಡಿಸೋದು ಅಲ್ಲರಿ, ಇದು ಇದ್ದು ವಸ್ತುಸ್ಥಿತಿಯನ್ನು ಇಲ್ಲಿ ಚರ್ಚೆ ಮಾಡಬೇಕಾಗಿದೆ. ಅದಕ್ಕೆ ಸರ್ಕಾರ ಇದ್ದಿದ್ದು ಈ ಒಂದು ಯುರೇನಿಯಂ ಖನಿಜನ ಹಟ್ಟಿಸೋ ಸಲುವಾಗಿ ಅಥವಾ ಈ ಒಂದು ಗಣಿಗಾರಿಕೆ ಮಾಡೋ ಸಲುವಾಗಿ ಮುಂದಾಗಿದ್ದು ನಿಜವಾಗಿಯೂ ಇದು ಜನಸಾಮಾನ್ಯರು ಭಯ ಪಡುವ ವಿಷಯ ಆಗ್ಯದ. ಈ ದೇಶ ಹೆಂಗೆ ಮುಂದುವರೆದ್ರೆ ಮುಂದೆ ಹೆಂಗಪ್ಪ ಅನ್ನುವಂಥ ಆತಂಕವೂ ಎಲ್ಲರ ಮನೆಯಲ್ಲೇ ಮನದಲ್ಲೇ ಮೂಡಿಬಿಟ್ಟದು. ಅದಕ್ಕಾಗಿ ಈಗ ಅಲ್ಲಿ ಉಮಾಕಾಂತ್ ಹಳ್ಳಿ ಅನ್ನೋ ತಹಸೀಲ್ದಾರ್ ಅವರು ಏನಪ್ಪ ಅಂದ್ರೆ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ, ಮತ್ತು ಇದನ್ನು ಮಾಡಿದ್ದಾರೆ. ಏನಪ್ಪ ಅಂತಂದ್ರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಜಮೀನಿನಲ್ಲಿ ಮುಂದಿನ ಕ್ರಮಗಳ ಬಗ್ಗೆ ಇಂಜಿನಿಯರ್ ಮತ್ತು ಗಣಿಗಾರಿಕೆ ಸಿಬ್ಬಂದಿ ಸರ್ವೆ ಕಾರ್ಯ ನಡೆಸಲಿದ್ದಾರೆ. ಸರ್ವೆ ಮಾಡ್ತಾ ಇದ್ದಾರೆ, ಎಷ್ಟಾಗ್ಬೋದು ಏನಂತೇಳಿ. ಸರ್ವೆ ಅಂದರೆ ಇಟ್ ಮೀನ್ಸ್ ಈಗಾಗಲೇ ಗೊತ್ತಿದ್ದದ, ಈಗಾಗಲೇ ಅದು ಹೌದಪ್ಪ ಯುರೇನಿಯಂ ಅದ ಅಂತೇಳಿ ಫಿಕ್ಸ್ ಆಗ್ಯದ. ಆ ಸರ್ವೆ ಮಾಡಿ ಮುಂದೆ ಅದಕ್ಕೆ ಬೇಕಾದ ದಾಖಲೆಗಳನ್ನು ಸಹಿತ ಕೊಟ್ಟಿದ್ವಿ ನಾವು, ಸರ್ವೆ ಮಾಡ್ರಪ್ಪ ಅಂತೇಳಿ. ಆ ಭಾಗದಲ್ಲೇ ಇವರು ಏನಪ್ಪ ಗಣಿಗಾರಿಕೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ಯುರೇನಿಯಂ ಗಣಿಗಾರಿಕೆ ಮಾಡೋದಪ್ಪ ಅಂತಂದ್ರೆ ಒಂದು ರೀತಿಯಿಂದ ಏನಪ್ಪ ಸುತ್ತಮುತ್ತ ವಾತಾವರಣ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೂ ಸಹಿತ ಪೆಟ್ಟು ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಬಟ್ ಇದು ಯುರೇನಿಯಂಗಿಂತ ಇವತ್ತು ನಮ್ಮ ಹೊಸ ತಂತ್ರಜ್ಞಾನದಿಂದ ಸೂರ್ಯನಿಂದ ನಾವು ವಿದ್ಯುತ್ ಪಡ್ಕೊಳ್ತಾ ಇದ್ದೀವಿ, ನೀರಿನಿಂದ ಪಡ್ಕೊಳ್ತಾ ಇದ್ದೀವಿ, ಇನ್ನುಳಿದ ಕಡೆಯಿಂದ ನಾವು ಪಡ್ಕೊಳ್ತಾ ಇದ್ದೀವಿ. ಅಂದಾಗ ಈ ಯುರೇನಿಯಂದಿಂದ ಮತ್ತೆ ವಿದ್ಯುತ್ ಆಗಬೇಕು ಅಥವಾ ಯುರೇನಿಯಂದ ಬಾಂಬ್ ತಯಾರಾಗಿ ಮಾಡಬೇಕಾಗೈತಿ ಅಂತೇಳಿ. ಯಾಕಂದ್ರೆ ಯುದ್ಧ ಮಾಡೋ ಸ್ಥಿತಿಯೊಳಗೆ ನಾವು ಇವತ್ತಿಲ್ಲ, ನಾವು ಬದುಕೋದು ಕಷ್ಟ ಆಗ್ಯದ. ಅಂಥ ಪ್ರಸಂಗಗಳು ಯಾವುದಾದ್ರೂ ಇವತ್ತು ಚೈನಾ ಭಾಳ ಮುಂದುವರೆದು ಅಂತ ಹೇಳ್ಕೊಳ್ತಾ ಇದ್ದಾರೆ, ಅವ್ರಿಗೂ ಕಷ್ಟ ಅದ. ಯಾಕಪ್ಪ ಅಂತಂದ್ರೆ ಚೈನಾದ ಮೇಲೂ ಮುಂದುವರೆದ ದೇಶಗಳು ಕಲ್ಲು ಕೂತಿದ್ದಾರೆ. ಅಮೇರಿಕ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು. ನಾವು ಸಹಿತ ಅವ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಿ. ಅಲ್ಲಿ ಬದಿಯ ರಾಷ್ಟ್ರಗಳು ಸಹಿತ ರೆಡಿಯಾಗಿದ್ದಾವೆ. ಸ್ವತಃ ತೈವಾನನ್ನು ಇಲ್ಲಿವರೆಗೆ ಅದು ಸಹಿತ ಅವ್ರಿಗೆ ಗೆಲ್ಲಲಿಕ್ಕೆ ಆಗ್ತಾಯಿಲ್ಲ ಚೀನಾದವ್ರಿಗೆ. ಅವರಲ್ಲೂ ಯುರೇನಿಯಂ ಬಾಂಬಿಂಗ್ ಎಲ್ಲ ಇದ್ದಾವೆ, ಆದರೆ ಅವ್ರಿಗೂ ಭಯ ಅದ, ಜೀವದ ಭಯ ಅದ. ಹೀಗಾಗಿ ಯುರೇನಿಯಂ ಅಥವಾ ಅಣುಬಾಂಬಗಳನ್ನು ಅಥವಾ ಇನ್ನುಳಿದ ಮುಂದುವರೆದ ಬಾಂಬ್ಗಳನ್ನು ಉಪಯೋಗ ಮಾಡೋದ್ರಿಂದ ಇಡೀ ಮನುಕುಲ ನಾಶ ಆಗಿ ಹೋಗುವಂಥ ಎಲ್ಲ ಅಪಾಯಕಾರಿ ಒಂದು ಸನ್ನಿವೇಶಗಳಿದ್ದಾವೆ. ಅದಕ್ಕೆ ಅಂಥದ್ದು ಇನ್ನೊಂದು ಮಾಡೋದು ಬೇಕಾಗಿಲ್ಲ ನಮ್ಮ ವೈಯಕ್ತಿಕ ಅಭಿಪ್ರಾಯ. ಜೊತೆಗೆ ಹೇ ಚಿತ್ರಾಮದ ಅನೇಕ ವೀಕ್ಷಕರು ಅದೇ ದೃಷ್ಟಿಯಲ್ಲಿ ನೋಡ್ಬೋದು ನನ್ನ ತರ್ಕ. ಯಾಕಂದ್ರೆ ನಾವಿದ್ರಲ್ಲ ಮುಂದಿಂದು ಸಾಲಂತಿ ಮಾಡ್ಕೊಂಡಿವಿ, ಸಾಲಂತಿ ಯಾರನ್ನು ಬಿಟ್ಟಿಲ್ಲ ಈ ದೇಶದೊಳಗೆ, ಸಾಲ ಮಾಡೋರು. ಆದರೆ ಉದ್ಯೋಗ ಸೃಷ್ಟಿಯಾಗುವಂಥವು ಮಾಡಿರಿ. ಇದು ಯುರೇನಿಯಂ ತೆಗೆದ ಬಾಂಬ್ ನಮ್ಮ ನಾವು ಹಾಕ್ಕೊಳ್ಳೋಂಥ ಪ್ರಸಂಗ ಬರಬಾರ್ದು. ಯುದ್ಧದಿಂದ ಯಾವುದೂ ಪರಿಹಾರ ಇಲ್ಲ. ಮೊದಲು ಬೇಕಾಗಿದ್ದು ಹಿಟ್ಟು ಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಸರ್ಕಾರಗಳು ಚಿಂತನೆ ಮಾಡಿದರೆ ಒಳ್ಳೆಯದು. ಅಲ್ಲಿ ಈಗಾಗಲೇ ಅಲ್ಲೇ ಆ ಭೂಮಿಯಲ್ಲೇ ಒಕ್ಕಲ್ತನ ಮಾಡೋದಕ್ಕೂ ಮತ್ತೆ ಅದಕ್ಕೂ ಮಾಡೋ ಜನ ರೆಡಿ ಇದ್ದಾರೆ. ಈ ಯುರೇನಿಯಂದಿಂದ ದೊಡ್ಡ ನಾವು ಶಕ್ತಿವಂತರಾಗ್ತೀವಿ, ದುಡ್ಡು ಗಳಿಸ್ತೀವಿ ಅನ್ನುವಂಥದ್ದು ಒಂದು ಸಣ್ಣ ಎಲ್ಲೇ ಮೂಲೆಯಿಂದ ಆಸೆ ಇದ್ದರೂ ಅದು ಬಿಡೋದು ಭಾಳ ಒಳ್ಳೆಯದು. ಯಾಕಂದರೆ ಒಂದು ಅರ್ಥವ್ಯವಸ್ಥೆಗೆ ಮುಖ್ಯವಾಗಿ ಬೇಕಾಗಿದ್ದು ಇಲ್ಲಿಯ ಮುಖ್ಯ ಉದ್ಯೋಗ ಯಾವುದು, ಅದಕ್ಕೆ ಮಾರ್ಕೆಟ್ ಬೇಕಾಗಿದೆ. ಆ ಮಾರ್ಕೆಟ್ ಕಡೆ ಲಕ್ಷ್ಯ ಹಾಕ್ಬೇಕು ವಿನಃ
ಯುರೇನಿಯಂ ತಯಾರು ಮಾಡಿ ಬಾಂಬ್ ಮಾಡಿಕೊಂಡು ವಿದ್ಯುತ್ ಅಂತ ಹೇಳ್ತಾ ಮತ್ತೇನೋ ಮಾಡಿಕೊಂಡು ಒಂದು ಆತಂಕದ ಅಥವಾ ಒಂದು ಸಾವಿನ ಅಥವಾ ಅಪಾಯಕಾರಿ ಒಂದು ಉಲ್ಕಣ ಅಥವಾ ಒಂದು ಏನಪ್ಪ ಅಗ್ನಿ ಪರ್ವತ ಮೇಲೆ ಕೂಡಿದ್ರಾಗ ಏನೂ ಅರ್ಥ ಇಲ್ಲ. ಇದೊಂದು ಅಗ್ನಿ ಪರ್ವತ ಅಂತ ಸ್ಪಷ್ಟ ಹೇಳ್ತಾ, ಇದು ಯುರೇನಿಯಂ ಗಣಿಗಾರಿಕೆ ಈಗ ಬೇಕೇ ನಮಗೆ ಅನ್ನೋದು ನಾವೆಲ್ಲರೂ ಇವತ್ತು ಚಿಂತನೆ ಮಾಡುವಂಥ ವಿಷಯ ಆಗಿದೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಇದು H16 ನ್ಯೂಸ್ ಸತ್ಯದ ಕೈಗೆ ನಡಿ, ಇದನ್ನು ತಾವು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ವಂದನೆಗಳು.